ಖಾಸಗಿ ಬಸ್ಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸೂರತ್ಕಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಶವ ಮೆರವಣಿಗೆ ಆಗಮಿಸುವ ಮೊದಲೇ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಬಸ್ನ ಮುಂಭಾಗದ ಗ್ಲಾಸ್ಗಳನ್ನ ಕಲ್ಲಿಂದ ಪುಡಿಗಟ್ಟಿದ್ದಾರೆ. ಮಂಗಳೂರು ಕುಂದಾಪುರ ನಡುವೆ ಸಂಚರಿಸುವಂತಹ ಬಸ್ಗೆ ಕಲ್ಲು ತೂರಾಟವನ್ನು ನಡೆಸಿರುವಂತಹ ಪ್ರಕರಣ ಇದಾಗಿದೆ. ಇದೊಂದೇ ಅಲ್ಲ, ಇದೇ ರೀತಿಯಾಗಿ ಬೇರೆ ಬೇರೆ ಅಂಗಡಿಗಳ ಮೇಲೂ ಕೂಡ ದಾಂಧಲಿಯನ್ನ ನಡೆಸಿದ್ದಾರೆ. ಬಂದ್ ಘೋಷಣೆ ಮಾಡಿದ್ದೀವಿ, ಬಂದ್ಗೆ ಸಹಕಾರ ಕೊಡಬೇಕು, ಬಸ್ಗಳು ಓಡಾಡಬಾರ್ದು, ವಾಹನಗಳನ್ನ ಅಲ್ಲಲ್ಲೇ ನಿಲ್ಲಿಸಬೇಕು, ಅಂಗಡಿಗಳು ಓಪನ್ ಆಗಬಾರ್ದು. ಇದು ಕಿಡಿಗೇಡಿಗಳ ಕುಚೇಷ್ಟೆ. ನೋಡ್ತಾ ಇದ್ರಿ, ಅಲ್ಲಿ ಬಸ್ನ ಮುಂಭಾಗದ ಗಾಜಿಗೆ ಕಲ್ಲು ತೂರಿರೋದ್ರ ಪರಿಣಾಮವಾಗಿ ಗ್ಲಾಸ್ ಹೊಡೆದಿದೆ. ಇದು ಖಾಸಗಿ ಬಸ್, ಮಂಗಳೂರು ಕುಂದಾಪುರ ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ಬಸ್. ಆ ಬಸ್ ಏನ್ ಮಾಡಿತ್ತು? ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟವನ್ನು ಉಂಟು ಮಾಡಿದ್ರೆ ಅವ್ರು ಯಾರ್ಯಾರಿದ್ದಾರೆ ಅವ್ರನ್ನ ಮುಲಾಜಿಲ್ದಿರ ಅವರಿಂದ ವಸೂಲಿ ಮಾಡಬೇಕು, ಕೇಸ್ ಹಾಕಬೇಕು. ಬೆಳಗ್ಗೆ ಒಂದು ಬಸ್ ನೀವು ನೋಡ್ತಾ ಇದ್ರಿ, ಆ ಬ್ಲೂ ಕಲರ್ದು, ಇದು ಬೆಳಗ್ಗೆ ಆಗಿರೋದು ಕಲ್ಲು ತೂರಾಟ. ಇನ್ನು ಮಗದೊಂದು ಈ ವೈಟ್ ಕಲರ್ ಬಸ್ ನೀವು ನೋಡ್ತಾ ಇದ್ರಿ, ದುರ್ಗಾಂಬ, ಈ ಬಸ್ಗೆ ಈಗ ಕೆಲ ನಿಮಿಷಗಳ ಹಿಂದಷ್ಟೇ ಕಲ್ಲು ತೂರಾಟವನ್ನು ನಡೆಸಿರೋದು. ಉದ್ದೇಶ ಏನು? ನೀವು ಮೆರವಣಿಗೆ ಮಾಡಬೇಕು, ಮೆರವಣಿಗೆ ಮಾಡ್ತೀರಿ, ಅದಕ್ಕೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಯಾವನೋ ಹೊಡೆದ, ಏನೋ ಆಯ್ತು, ಕೇಳೋರಿಲ್ಲ, ಹೇಳೋರಿಲ್ಲ, ವಸೂಲಿ ಇಲ್ಲ. ಇದಾಗಿರೋದು ಪರಿಸ್ಥಿತಿ ಈಗ. ಬಂಟ್ವಾಳದಲ್ಲಿ ಅಬ್ದುಲ್ಲಾ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಜಿಲ್ಲೆಯಲ್ಲಿ ಕಿಡಿಗೇಡಿಗಳ ದಾಂಧಲೆ ಪ್ರಕರಣ ಮುಂದುವರೆದಿದೆ. ಬೈಕ್ ಶೋರೂಮ್ ಒಂದಕ್ಕೆ ನುಗ್ಗಿದ್ದಾರೆ, ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಶೋರೂಮ್ನವರು ಬಂದ್ ಮಾಡಲ್ಲ ಅಂತ ಹೇಳಿದಾಗ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಶೋರೂಮ್ನ ಗ್ಲಾಸ್ನ ಪುಡಿಗಟ್ಟಿದ್ದಾರೆ. ಬಂಟ್ವಾಳದ ಬಿಸಿ ರೋಡ್ನ ಕೈಕಂಬದಲ್ಲಿರುವಂತಹ ಶೋರೂಮ್ನಲ್ಲಿ ನಡೆದಿರುವಂತಹ ಘಟನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸಿಸಿಟಿವಿ ಫುಟೇಜ್ ಕೂಡ ಸಾಕ್ಷ್ಯವಾಗಿದೆ. ಮೊದಲನೇದಾಗಿ ಆರಂಭ ಆಗುತ್ತೆ ಒಂದು 3-4 ಜನರಿಂದ, ಆಮೇಲೆ ಅದಿಲ್ಲಿಂದಲೂ ಗೊತ್ತಿಲ್ಲ 10-15 ಜನ ಬಂದು ಸೇರ್ಕೊಳ್ತಾರೆ. ಅಲ್ಲಿ ಇಬ್ರು ಪೊಲೀಸರು ಅವ್ರನ್ನ ತಡಿಲಿಕ್ಕೆ ಪ್ರಯತ್ನಿಸ್ತಾರೆ, ಅವ್ರನ್ನೇ ದಬ್ಕೊಂಡು ಹೋಗ್ತಾರೆ. ನೋಡಿ ಆಗ್ಲೇ ಹೇಳ್ದಾಗೆ ಆರಂಭದಲ್ಲಿ 2-3 ಗಲಾಟೆ ಶುರು ಮಾಡ್ತಾರೆ, ಬಂದ್ ಮಾಡು, ಮುಲಾಜಿಲ್ದೆ, ಬಂದ್ ನಾವು ಘೋಷಣೆ ಮಾಡಿಲ್ವಾ, ಸಪೋರ್ಟ್ ಮಾಡು ಅಂತ. ಯಾವಾಗ ಶೋರೂಮ್ನವರು ನಿರಾಕರಿಸ್ತಾರೋ ಆಗ ಇನ್ನೊಂದಷ್ಟು ಟೀಮ್ ಬರುತ್ತೆ ನೋಡಿ, ಎಲ್ಲರೂ ಸೇರ್ಕೊಂಡು ಮುಗಿಬಿದ್ದು ಕಲ್ ತೆಗೆದುಕೊಂಡು ಬೀಸ್ತಾರೆ, ಶೋರೂಮ್ನ ಗ್ಲಾಸ್ನ ಪುಡಿಗಟ್ತಾರೆ. ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ, ಅವ್ರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿಕ್ ಪ್ರಯತ್ನಿಸ್ತಾರೆ. ಬಟ್ ಪೊಲೀಸರನ್ನೇ ತಳ್ಕೊಂಡು ಹೋಗಿ ದಾಂಧಲೆ ನಡೆಸಿರುವಂತಹ ಪ್ರಕರಣ ಇದಾಗಿದೆ. ಇಲ್ಲಿಯವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಆಕ್ಷನ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಆಫ್ ಆಲ್, ಈ ಮೆರವಣಿಗೆಗಳಿಗೆಲ್ಲ ಅವಕಾಶವೇ ಕೊಡಬಾರ್ದು. ಈ ರೀತಿಯ ಕುಚೇಷ್ಟಗಳು ಆಗುತ್ತೆ ಅಂತ ಗೊತ್ತಿದ ಮೇಲೆ ಅದಕ್ಕೆ ಕಡಿವಾಣ ಹಾಕೋ ಕೆಲಸವನ್ನು ಮಾಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸುಖಪಾಲ್, ಬೆಳಗ್ಗೆಯಿಂದ ಈ ರೀತಿಯಾಗಿ ಕಲ್ಲು ತೂರಾಟ, ದಾಂಧಲಿಯ ಪ್ರಕರಣಗಳು ವರದಿಯಾಗ್ತಾ ಇದೆ. ಇಲ್ಲಿಯವರೆಗೂ ಪೊಲೀಸರು ಏನ್ ಆಕ್ಷನ್ ತೆಗೆದುಕೊಂಡಿದ್ದಾರೆ ಈ ಕಿಡಿಗೇಡಿಗಳ ವಿರುದ್ಧ? ಸದ್ಯ ಈ ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ತಕ್ಷಣಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಆಗಿರುವಂಥ ಒಂದು ಘಟನೆಯನ್ನು ತಡೆಯುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇವತ್ತು ಬಂದ್ ಮಾಡಬೇಕು, ಆ ಒಂದು ಶವಯಾತ್ರೆ ಹೋಗುವಂಥ ದಾರಿ ಮಧ್ಯದಲ್ಲಿ ಬಂದ್ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಆ ಬೈಕ್ ಶೋರೂಮ್ನ ಒಳಗೆ ನುಗ್ಗುವಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿನ ಶಟರನ್ನು ಹಾಕಲಿಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಶೋರೂಮ್ನವರು ಒಪ್ಕೊಳ್ಳಿಲ್ಲ. ಹಾಗಾಗಿ ಅಲ್ಲಿಗೆ ಒಂದು ಕಲ್ಲು ತೂರಾಟ ಮಾಡುವಂಥ ಕೆಲಸಗಳಾಗಿರುವಂಥದ್ದು. ಆ ಬಳಿಕ ಪೊಲೀಸರು ಬಂದಾಗ ಪೊಲೀಸರನ್ನು ಅಲ್ಲಿಂದ ಕಳಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಪೊಲೀಸರು ತಡೆದಂಥ ಸಂದರ್ಭದಲ್ಲಿ ಅವರನ್ನು ತಳ್ಳಾಟ ಮಾಡುವಂಥ ಘಟನೆಗಳು ನಡೆದಿತ್ತು. ಆ ಬಳಿಕ ಒತ್ತಾಯಪೂರ್ವಕವಾಗಿ ಶಟರನ್ನು ಹಾಕಲಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬೀಚ್ ರೋಡ್ನ ಕೈಕಂಬ ಸಮೀಪದಲ್ಲಿದ್ದಂಥ ಸಾಕಷ್ಟು ಅಂಗಡಿಗಳನ್ನು ಮುಚ್ಚುವಂಥ ಪ್ರಯತ್ನಗಳು ಆಗಿದೆ. ಆದರೆ ಆ ಬಳಿಕ ಶವಯಾತ್ರೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಬಂದ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೆಲವೊಂದು ಕಡೆಗಳಲ್ಲಿ ಕೃತ್ಯಗಳ ಮಾಡಿರುವಂಥದ್ದು, ಕೆಲವೊಂದು ಬಸ್ಸಿಗೆ ಕಲ್ಲು ತೂರಾಟ ಆಗಿರುವಂಥದ್ದು, ಜೊತೆಗೆ ಬಸ್ಸನ್ನು ಅಟ್ಟಾಡಿಸಿಕೊಂಡು ಹೋಗಿರುವಂಥ ಘಟನೆಗಳು ಈ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂಥದ್ದು. ಆದರೆ ಪೊಲೀಸರು ಎಲ್ಲ ಕಡೆಗಳಲ್ಲಿ ವ್ಯಾಪಕವಾದಂಥ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತ್ ಮಾಡಿದ್ದಾರೆ. ಅದರ ನಡುವೆ ಈ ರೀತಿಯಾದಂಥ ಕೆಲವೊಂದು ಘಟನೆಗಳು ಅಲ್ಲಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ದಿವ್ಯಾ, ಓಕೆ ಸುಖಪಾಲ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀನಿ.